ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ. ಹೌದು, ನಿಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಇದೇ ಫೆಬ್ರವರಿ 16, 2024ರಂದು ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಈ ಅವಧಿಯ ಎರಡನೆಯ ಒಂದು ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ. ಈ ಒಂದು ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಹಾಗೆ ರೈತರಿಗೆ ಹಲವು ಗುಡ್ ನ್ಯೂಸ್ಗಳು ಸಿಗುವ ಸಾಧ್ಯತೆ ಇದೆ. ಹೌದು, ಏಕೆಂದರೆ ಲೋಕಸಭಾ ಚುನಾವಣೆ ಇರುವ ಈಗಾಗಲೇ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ವಿವಿಧ ಇಲಾಖೆಗಳ ಜೊತೆಗೆ ಅಧಿಕಾರಿಗಳ ಜೊತೆಗೆ ಹಾಗೆ ಸಚಿವರ ಜೊತೆಗೆ ಸಭೆಯನ್ನ ಕೈಗೊಂಡು ಯಾವ ನಿರೀಕ್ಷೆಗಳು ಇವೆ ಇದರ ಜೊತೆಗೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ಈ ಒಂದು ಮಾಹಿತಿಯ ಪ್ರಕಾರ ರೈತರು ಕೂಡ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಹೌದು, ರಾಜ್ಯ ಸರ್ಕಾರ ಈ ಬಾರಿ ಮಂಡನೆ ಮಾಡುವ ಬಜೆಟ್ನಲ್ಲಿ ಕೃಷಿ ರಂಗಕ್ಕೆ ಶೇಕಡಾ 60ರಷ್ಟು ಹಣವನ್ನ ಮೀಸಲಿಡಬೇಕು ಎಂದು ಆಗ್ರಹಿಸಿ ಭಾರತೀಯ ಕೃಷಿಕ ಸಮಾಜದ ವತಿಯಿಂದ ಸಂಯುಕ್ತ ರೈತ ಸಂಘಟನೆಯಿಂದ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗಿದೆ. ಹೌದು, ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇವತ್ತು ಪ್ರತಿಭಟನೆಯನ್ನ ಮಾಡಿ ಈ ಬಾರಿ 60%ನಷ್ಟು ಅನುದಾನವನ್ನ ರೈತರಿಗೆ ಮೀಸಲಿಡಬೇಕು ಎಂದು ರೈತರು ಹೇಳಿದ್ದಾರೆ. ಹೌದು, ಬರದಿಂದ ಕಂಗೆಟ್ಟಿರುವ ರೈತರಿಗೆ ಸಹಕಾರಿ ಬ್ಯಾಂಕ್ಗಳು ಇದರ ಜೊತೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಪಡೆದಿರುವ ಸಾಲವನ್ನ ಕೂಡ ಮನ್ನಾ ಮಾಡಬೇಕು. ಬರದಿಂದ ತತ್ತರ ಹೋಗಿರುವ ರೈತರಿಗೆ ವೈಜ್ಞಾನಿಕವಾಗಿ ಬೆಳೆ ಪರಿಹಾರ ಹಣವನ್ನು ಕೊಡಿಸಬೇಕು ಎಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಹೌದು, ಹಲವು ಬೇಡಿಕೆಗಳ ಜೊತೆಗೆ ದಿನನಿತ್ಯ ರೈತರು ಪ್ರತಿಭಟನೆಯನ್ನ ಮಾಡುತ್ತಿದ್ದು ರೈತರಿಗಾಗಿ ಬಜೆಟ್ನಲ್ಲಿ ಏನಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದೇ ತಿಂಗಳು ಬಜೆಟ್ ಅನ್ನ ಮಂಡನೆ ಮಾಡಲಿದೆ. ಈ ಒಂದು ಬಜೆಟ್ನಲ್ಲಿ ರೈತರಿಗೆ ಹೊಸ ಘೋಷಣೆಗಳು ಆಗುವ ಸಾಧ್ಯತೆ ಇದೆ. ಹೌದು, ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗಾಗಿ ರೈತರಿಗೆ ಇರುವ ಯೋಜನೆಗಳನ್ನು ಬಜೆಟ್ನಿಂದ ತೆಗೆದು ಹಾಕಲಾಗಿದೆ. ಹೌದು, ಬಿಜೆಪಿ ಸರ್ಕಾರ ಜಾರಿಗೆ ಮಾಡಿರುವ ಹಲವು ಯೋಜನೆಗಳನ್ನು ತೆಗೆದು ಹಾಕಿದ್ದು ಇದೀಗ ರೈತರಿಗೆ ಅನುಕೂಲವಾಗುವಂತೆ ತೆಲಂಗಾಣ ಮಾದರಿಯ ಸರ್ಕಾರದಂತೆ ರೈತರಿಗೆ 5 ಲಕ್ಷ ರೂಪಾಯಿವರೆಗೆ ವಿಮೆಯನ್ನ ನೀಡಬೇಕು. ಹಾಗೆ ರೈತ ಆತ್ಮಹತ್ಯೆಯನ್ನ ಮಾಡಿಕೊಂಡಲ್ಲಿ ರೈತನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಪರಿಹಾರ ಹಣವನ್ನು ನೀಡಬೇಕು. ಹಾಗೆ ಪ್ರತಿ ವರ್ಷ ಕೃಷಿ ಖರ್ಚನ್ನು ನಿಭಾಯಿಸಲು ರೈತನಿಗೆ 10,000 ರೂಪಾಯಿ ಹಣವನ್ನು ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಜೊತೆಗೆ ರೈತರಿಗೂ ಕೂಡ ಹಲವು ಯೋಜನೆಗಳನ್ನು ತರಬೇಕು ಎಂದು ರೈತರು ಇದೀಗ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಜೆಟ್ನಲ್ಲಿ 60%ನಷ್ಟು ರೈತರಿಗೆ ಮೀಸಲಿಡಿ ಎಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ.